ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆರ್ಟಿ ನಗರ ಹೋಗ್ತಾ ಇದ್ದೀವಿ. ನಮ್ಮ ಖುಷಿ ಖುಷಿ ನೋಡಿ. ಹಾಯ್ ಮಾಡ ಪೂಜಿ, ಹಾಯ್ ಮಾಡ, ಹಾಯ್ ಅನ್ ಹಾಯ್ ಅನ್. ಇವತ್ತೊಂದು ಡ್ಯೂಟಿ ಬಿಟ್ಟಿಗೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಒಳ್ಳೆ ಕೆಲಸ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಹುಡುಗಿ ಒಳ್ಳೇದು. ಏನ ರಾಣಿ ಜೈನ? ನಾನು ಇದು ಡ್ರೆಸ್ ಹಾಕೊಂಡಿರೋದಂದ್ರೆ ಯಾಕೆ ಅಂದರೆ ನಾನು ಹೋಗಲ್ಲ ಅಲ್ಲಿ ಕಸ್ಟಮರ್ ಮನೆ ಒಳಗಡೆ. ಸೊ ನಮ್ಮ ಯಜಮಾನರು ಹೋಗ್ತಾರೆ ನೋಡಿ. ಇವರೇ ಪಪ್ಪ ಇಲ್ಲ ತಿರ್ಸಿ ಪಾಪ ನೋಡಿ, ಪಾಪ ಹೋಗ್ತಾ ಇದ್ದೀನಿ. ಜಾಸ್ತಿ ನನಗೇನು ಅಂತ ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಏನು ಬರೋದಿಲ್ಲ. ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಕ್ಚುಲಿ ನನಗೆಲ್ಲ ಪಾಸಿಟಿವೇ ಮೆಸೇಜ್ ಬರೋದು, ಒಳ್ಳೆಯದಾಗೇ ಮೆಸೇಜ್ ಮಾಡ್ತಾರೆ. ಕೆಲವೊಬ್ಬರು ಪುಂಡು ಪೋಖ್ರಿಗಳು ಇರ್ತಾರೆ, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅವೆಲ್ಲ ಮಾಡ್ತಿರ್ತೇವೆ. ಏನಪ್ಪಜಿ ಅಗಸ್ತ್ಯ ನೋಡಿ, ಇಲ್ಲೇ ಮಾಲಾ ಫೇಶ ಬಂತು ನೋಡಿ, ತೋರಿಸ್ತೀನಿ. ಮಾಲಾ ಫೇಶ ಎಲ್ಲಿರೋದದು? ಮಾಲಾ ಫೇಶ ನೆಕ್ಸ್ಟ್. ಚೆನ್ನಾಗಿ ಮಾಡ ಇವಳೆ ಕೆಲಸ. ಚೆನ್ನಾಗಿ ಮಾಡ. ಏನೇ ಇದ್ರು ಫೋನ್ ಮಾಡಕ್ಕೆ, ಏನೇ ಅಂದ್ರು ನಿನ್ನ ಹತ್ರ ಫೋನ್ ಬೇರೆ ಇಲ್ಲ. ಇವಳ ಹತ್ರ ಫೋನ್ ಇತ್ತು ಗೈಸ್. ಏನು ಗೊತ್ತಾ, ಅವಳು ಫೋನ್ ಹಾಳಾಗ್ಬಿಟ್ಟಿದೆ. ಸಡನ್ನಾಗಿ ಚಾರ್ಜ್ ಆಗ್ತಾ ಇಲ್ಲ ಅಲ್ಲ, ಚಾರ್ಜ್ ಆಗ್ತಾ ಇಲ್ಲ ಪಾಪ. ಅದೊಂದು ಬ್ಯಾಡ್ ಲಕ್ ಅವಳಿಗಿಲ್ಲ ಅಂದರೆ ನಮಗೆ ಫೋನ್ ಮಾಡ್ತಾ ಇರ್ತಿದ್ಲು. ನೋಡೋಣ ಆಯ್ತಾ. ನೆಕ್ಸ್ಟ್ ಮಾಲಾ ಫೇಶ ನೋಡಿ ಗೈಸ್ ಹೇಗಿದೆ ಅಂದರೆ, ತೋರಿಸ್ತೀನಿ. ಅದು ಅಲ್ಲಿ ಬರುವಾಗ ಬಂದರೆ ತೋರಿಸ್ತೀನಿ. ನಮ್ಮ ಖುಷಿ ಪುಟ್ಟಿ ಗಡಿ ಮಾಲಾ ಫೇಶ ಬಂತು. ನಾವಂತರೂ ನಮಗೆ ನಿಯರ್ ಆಗುತ್ತೆ ಮಾಲಾ ಫೇಶನ್, ತುಂಬ ಹತ್ರ ಆಗುತ್ತೆ. ಬಟ್ ನಾವು ಯಾವತ್ತೂ ಹೋಗಿಲ್ಲ. ಒಂದ್ಸರಿ ಹೋಗಬೇಕು. ಹೋಗಿ ಅಲ್ಲಿ ಯಾವ ಥರ ವಿಡಿಯೋ ಬರುತ್ತೆ ಅಂತ ನೋಡಬೇಕು. ಸೊ ಗೈಸ್ ಏನು ಗೊತ್ತಾ, ನಾವು ಮಾಡೋ ಯಾವ ವಿಡಿಯೋನು ಫೇಕ್ ಅಲ್ಲ. ಬೇರೆ ಯಾರಿಗೋ ಬೇಕು ಕೆಲಸಕ್ಕೆ ಅಂದಿದ್ರೆ ಫೇಕ್ ಅನ್ಬೋದು. ನಾನು ಇನ್ನೊಂದೇನೆಂದರೆ, ಹುಡುಗಿಯರು ಜಾಸ್ತಿ ಇದ್ದಾರೆ ಬಂದುಬಿಟ್ರು ಅಂದ ತಕ್ಷಣವೇ ನಾನು ಬೇರೆ ಬೇರೆ ಏಜೆನ್ಸಿಗೆಲ್ಲ ಕಳಿಸು ಆ ಥರ ಎಲ್ಲ ಎಷ್ಟು ದಿನ ಆದರೂ ಆಗಲಿ ನಮ್ಮ ಹತ್ರ ಇಟ್ಕೊಂಡು ನನ್ನ ಓನ್ ಕೇಸ್ ಬಂದಾಗಲೇ ನಾನು ಅವ್ರನ್ನ ಡ್ಯೂಟಿಗೆ ಬಿಡೋದು. ನನ್ನ ಓನ್ ಕೇಸ್ ನನಗೇನು ಬರ್ತವೆ ಆವಾಗಲೇ ನಾನು ಡ್ಯೂಟಿಗೆ ಬಿಡೋದು. ಅದು ಬಿಟ್ಟರೆ ಬೇರೆ ಬೇರೆ ಇದಕ್ಕೆಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಇದು ಮಾಡಲ್ಲ. ನಾನು ಡ್ಯೂಟಿಗಳನ್ನ ಬೇರೆ ಬೇರೆ ಏಜೆನ್ಸಿಗೆಲ್ಲ ನಾನು ಕಳಿಸಲ್ಲ. ಯಾವುದೇ ಕಾರಣಕ್ಕೂ ನಾನು ಕಳಿಸಲ್ಲ ಬೇರೆ ಬೇರೆ ಏಜೆನ್ಸಿಗೆಲ್ಲ ನಾನು ಹುಡುಗಿಯರನ್ನ. ನನ್ನ ಹತ್ರ ಡ್ಯೂಟಿಗಳು ಬಂದರೆ ಮಾತ್ರ ನಾನು ಕಳಿಸ್ತೀನಿ. ಅದು ಎಷ್ಟು ದಿನ ಆದರೂ ಆಗಲಿ, ಬೇಕಾದ್ರೆ 15 ದಿನ ಆಗಲಿ, 20 ದಿನ ಆಗಲಿ, 1 ತಿಂಗಳೇ ಆಗಲಿ, 8 ದಿನ ಆಗಲಿ, 10 ದಿನ ಆಗಲಿ, ನಾನು ಇಟ್ಕೊತೀನಿ. ಹುಡುಗಿಯರನ್ನ ಇಟ್ಕೊಂಡು ನಾನು ಅವ್ರು ನೋಡ್ಕೊಳ್ಳೋ ಕೆಪಾಸಿಟಿ ನಮಗಿದೆ ಅಂದಮೇಲೆ ನಾವು ಇಟ್ಕೊಂತೀವಿ. ಇಟ್ಕೊಂಡು ನೋಡ್ಕೊಂಡು ನಮಗೆ ಅವ್ರಿಗೆ ತಕ್ಕಂಥ ಡ್ಯೂಟಿಗಳನ್ನೇ ಹಾಕಿ ಕೊಡ್ತೀವಿ. ಅದು ಬಿಟ್ಬಿಟ್ಟು ಯಾವ್ಯಾವ ಬರ್ತವೆ, ಒಂದು ಸ್ವಲ್ಪ ಬರ್ತವೆ ಹಂಗೆ ಒಳ್ಳೆ ಚಂಗ್ಲರಿವು ಮಳ್ಳು ಅಂತಾರಲ್ಲ, ಆ ಥರದವು ಇರ್ತವೆ ಚಂಗ್ಲರಿವು. ಅವಕ್ಕೆಲ್ಲ ಕೆಲಸ ಮಾಡೋ ಇಂಟ್ರೆಸ್ಟ್ ಇದೆ. ಸುಮ್ಮನೆ ಬೆಂಗಳೂರು ಏನಪ್ಪ ಅಂತೇಳಿ ನೋಡ್ಕೊಂಡು ಶೋ ಆಫ್ ಮಾಡೋಕ್ಕೆ ಬರ್ತವೆ. ಬೆಂಗಳೂರು ಹೆಂಗಿದೆ ಅಂತ ನೋಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಅಂಥವ್ರು ಇರ್ತಾರೆ. ಅವ್ರದ್ದೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಯಾಕಪ್ಪ ಬೇಡ ಅಂಥೇಳಿ ನಾನು ಸುಮ್ಮನಿರ್ತೀನಿ. ಯಾವುದೋ ಒಂದು ಹೆಣ್ಮಕ್ಳು ಬಂದಿರ್ತವೆ ಅಲ್ಲಿಂದ ಇಲ್ಲಿಗೆ, ದುಡ್ಕೊಳ್ಳಿ ಹೋಗಲಿ, ಇಲ್ಲಿಲ್ಲ ಅಂದರೆ ಇನ್ನೊಂದು ಹತ್ರ ಹೋಗಲಿ, ದುಡ್ಕೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ ಅಂತೇಳಿ ಸುಮ್ಮನೆ ಇರ್ತೀನಿ ಅಷ್ಟೇ. ಬಿಟ್ಟರೆ ಬಂದಿದ್ದು ಕೆಲಸ ಮಾಡೋಕ್ಕೆ ಬಂದಿದ್ದು ಕೆಲಸ ಮಾಡ್ಕೊಂಡಿದ್ರೆ
ದೊಡ್ಡ ದೊಡ್ಡ ವಿಷಯಗಳಾಗಿರೋದು ದೊಡ್ಡದು ಆಗಿರೋದು ವಿಡಿಯೋನು ವ್ಯೂಸು ಅದು ಇದು ಜಾಸ್ತಿನೇ ಹೋಗಿರೋದು. ಬಟ್ ನಾನು ಅದು ಯಾವುದೂ ಹಾಕಲ್ಲ ಗೈಸ್. ಏನು ಗೊತ್ತಾ, ಯಾರೋ ಹೆಣ್ಮಕ್ಳು ಬಂದಿರ್ತವೆ ಅನ್ನೋದು ಒಂದೇ ಒಂದು ಕಾರಣ ಅಷ್ಟೇ. ಎಲ್ಲಿಂದನೋ ಬಂದಿರ್ತವೆ ಅನ್ನೋದು ಒಂದಷ್ಟೇ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಯಾರೇ ಬಂದ್ರೂ ಇವಾಗ ನನಗೆ ಬೇಕಾಗಿರೋದು ಕುಕಿಂಗ್ ಮಾಡೋಕ್ಕೆ ಮತ್ತು ಮನೆ ಕೆಲಸ ಮಾಡಲಿಕ್ಕೆ ಜಾಸ್ತಿ ಬೇಕು ಜನ. ಬಂದರೆ ಇವಾಗ ಇಮಿಡಿಯೇಟಾಗಿ ಡ್ಯೂಟಿಗಳು ಬೇಜಾನ್ ಬಂಡವಾಳ ಹಾಕಿರ್ತೀವಿ. ಯಾವುದೇ ರೀತಿ ನಾವು ಫೇಕ್ ವಿಡಿಯೋ ಮಾಡ್ಕೊಂಡು ಶೋ ಅಪ್ ಮಾಡೋಕ್ಕೆ ವ್ಯೂಸ್ಗೆ ಇದಕ್ಕೆಲ್ಲ ಬಂಡವಾಳ ಹಾಕಿದವ್ರಿಗೆ, ಬಿಸ್ನೆಸ್ ಮಾಡೋರಿಗೆ, ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ ಅದು ಏನು ಕಷ್ಟ ಅಂತೇಳಿ. ಆಯಿತಾ, ನಮಗೆ ಕುಕ್ಕಿಂಗು ಮತ್ತು ಮನೆ ಕೆಲಸಕ್ಕೆ ಬೇಕು. ಯಾರೇ ಇಂಟ್ರೆಸ್ಟ್ ಇರೋರಿದ್ರು ಇದರಲ್ಲಿ ಕಮೆಂಟ್ ಮಾಡಿ, ಬೇಕಂದರೆ ರಿಪ್ಲೈ ಮಾಡ್ತೀನಿ. 12 hours ಕೇಳೋರು ಜಾಸ್ತಿ. 12 hours ನಾನು ತೊಗೊಳೋದಿಲ್ಲ, 12 hours ಕೊಡೋದಿಲ್ಲ ನಾನು ಯಾವುದಕ್ಕೂ ಕಸ್ಟಮರ್ಗೆ, ಯಾಕಂದರೆ ಅದು ತುಂಬ ಸಮಸ್ಯೆ. ಅದಕ್ಕೋಸ್ಕರ ಯಾವುದೇ ರೀತಿ ನಾನು ಅದರಲ್ಲಿ ಕೊಡಲ್ಲ. ಕುಕ್ಕಿಂಗು ಮೇಡು ಫುಲ್ ಟೈಮ್ 24x7 ಅಲ್ಲೇ ಇರೋರು ನನಗೆ ಇಮಿಡಿಯೇಟಾಗಿ ಬೇಕು. ಯಾರೇ ಇನ್ಫಾರ್ಮ್ ಮಾಡಿ, ಖಂಡಿತ ಇದರಲ್ಲಿ ಕಮೆಂಟ್ ಮಾಡಿದರೆ ರಿಪ್ಲೈ ಮಾಡ್ತೀವಿ. ಆಮೇಲೆ ಈ ನಂಬರಿಗೆ ವಾಟ್ಸಪ್ ಮಾಡಿದ್ರು ಓಕೆ, ಕಮೆಂಟ್ ಮಾಡಿದ್ರೂ ಓಕೆ. ಯೂಟ್ಯೂಬ್ ಚಾನಲ್ ನೋಡೋಕೆ ಬಂದಿಲ್ಲ ಇದ್ದವ್ರಿಗೂ, ಯಾರೋರಿಗೂ ಒಬ್ಬೊಬ್ರಿಗೆ ಬರೋದಿಲ್ಲ, ಏನು ಮಾಡೋಕ್ಕಾಗುತ್ತೆ. ನೋಡೋಕ್ಕೆ ಟಿಕ್ ಮಾಡಿ ನೋಡೋಕೆ ಬರಲ್ಲ. ಎಲ್ಲ ಹಳ್ಳಿ ಹೆಣ್ಮಕ್ಳೇ ಇರ್ತಾರಲ್ಲ. ಯಾರ್ಯಾರು ಕೆಲವೊಬ್ರು ಇವಾಗ ಅಜ್ಜಿ ಕೆಲಸ ಮಾಡೋಕ್ಕೆ, ಬೇಸಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ವಲ್ಲ. ಅದಕ್ಕೋಸ್ಕರ ಇವಾಗ ನಾನು ಜಾಸ್ತಿ ತಗೊಂಡಿರೋದು ಕುಕ್ಕು ಮತ್ತು ಮೇಡು. ಈ ಕೆಲಸಕ್ಕೆ ಜಾಸ್ತಿ ಬೇಕು. ಯಾರಾದರೂ ನಮಗೆ ಇಂಟ್ರೆಸ್ಟ್ ಇರೋರು ಬೇಗ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ. ಎಲ್ಲ ಪ್ರತಿಯೊಂದು ಡೀಟೇಲ್ ವಿಡಿಯೋನ ಹಾಕ್ತಾ ಇರ್ತೀನಿ. ಯೂಟ್ಯೂಬ್ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡೋದ್ರಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು. ಆಯಿತಾ, ಥ್ಯಾಂಕ್ ಯು ಗಾಯ್ಸ್, ಲವ್ ಯು ಆಲ್, ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ನೋಡಿ. ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಏನು ಅಕ್ಷತಾ, ನೀನು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ? ಆದರೆ ಯೂಟ್ಯೂಬ್ ಚಾನಲ್ ನೀನು ನೋಡೋಕ್ಕಾಗಲ್ಲ ಈಗ. ಇರಲಿ, ನೀ ಇನ್ಸ್ಟಾಗ್ರಾಮ್ ನೋಡ್ತೀಯಾ? ನೋಡಿದ ಗೊತ್ತಾಯ್ತಾ? ಹೇಳ್ಕೊಟ್ರಾ? ಹಾಂ, ಸರಿ ಆಯ್ತು. ಹಾಗಾದರೆ ನೋಡೋಣ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡು. ಅವರು ಕಸ್ಟಮರ್ ಒಳ್ಳೆಯವರಿದ್ದಾರೆ. ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯೋ ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೊತಾರೆ. ಆಯ್ತವ. ಸರಿ ಗಾಯ್ಸ್, ಆಯಿತಾ? ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಇಷ್ಟೇ ವಿಡಿಯೋ ಮಾಡೋಕ್ಕಾಗಲ್ಲ, ದಿನದಲ್ಲ ಹಾಕ್ಲಿಕ್ಕಾಗಲ್ಲ. ಯಾಕೆಂದರೆ ದಿನದಲ್ಲ ಹಾಕೋಕ್ಕಾಗಲ್ಲ. ಬಟ್ ಆದರೂ ಟ್ರೈ ಮಾಡ್ತೀನಿ ಗೈಸ್, ಯಾವುದಾದ್ರೂ ಒಂದೊಂದು ದಿನ ಅಥವಾ ಮತ್ತೊಂದು. ಬಟ್ ಡ್ಯೂಟಿ ಅಪ್ಡೇಟ್ ಅಂತೂ ಖಂಡಿತ ಇನ್ಫಾರ್ಮ್ ಮಾಡೇ ಮಾಡ್ತೀನಿ ಪ್ರತಿದಿನ. ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.